ಅಧಿಕಾರಕ್ಕಾಗಿ ತಲೆಬಗ್ಸುವ ನಾರಾಯಣ ಸ್ವಾಮಿ ಅಲ್ಲ. ಶಿಸ್ತಿನ ಸಿಪಾಯಿ. ರಾಜಕಾರಣನೂ ಅಷ್ಟೇ. ಅಧಿಕಾರಕ್ಕಾಗಿ ತಲೆಬಗ್ಸುವ ನಾರಾಯಣ ಸ್ವಾಮಿ ಅಲ್ಲ. ನನಗೆ ಬೇಕಾಗಿಲ್ಲ ನಡೀರಿ, ನನಗೆ ಬೇಕಾಗಿಲ್ಲ ನಡೀರಿ. ನಾರಾಯಣ ಸ್ವಾಮಿ ಹುಟ್ಟುಹಬ್ಬ ಅವಶ್ಯಕತೆ ಇಲ್ಲ. ನಾರಾಯಣ ಸ್ವಾಮಿಗೆ ಸನ್ಮಾನ ಮಾಡೋದಕ್ಕಲ್ಲ. ಹಾಗಿದ್ದು ನಾನು ಬರ್ತಾನೆ ಇಲ್ಲ. ನಾನು ಹಾಗಿದ್ದು ನಾನು ಬರ್ತಾನೆ ಇಲ್ಲ. ನಾನು ಯಾವಾಗ ಯಾರು ನೋಡ್ಬಿಟ್ಟಿದ್ದೀನಿ. ನಾನು ಎಲ್ಲಿ ಶಿಸ್ತಿರೋದಿಲ್ವೋ ಅಲ್ಲಿ ನಾರಾಯಣ ಸ್ವಾಮಿ ಇರೋದಿಲ್ಲ. ಎಲ್ಲಿ ಶಿಸ್ತಿರೋದಿಲ್ವೋ ಅಲ್ಲಿ ನಾರಾಯಣ ಸ್ವಾಮಿ ಇರೋದಿಲ್ಲ. ನನಗೆ ಬೇಕಾಗಿಲ್ಲ ನಡೀರಿ. ಕುತ್ಕೊಳ್ಳಿ, ಕುತ್ಕೊಳ್ಳಿ ಅಂತ ಹೇಳಿದ್ದು. ಸ್ವಾಮೀಜಿ ಕುತ್ಕೊಳ್ಳಿ, ನಡೀರಿ. ನಾರಾಯಣ ಸ್ವಾಮಿ ಹುಟ್ಟುಹಬ್ಬ ಅವಶ್ಯಕತೆ ಇಲ್ಲ. ಆನೇಕಲ್ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ಅನೇಕ ಹಿರಿಯ ಪಾದವನ್ನು ಮುಟ್ಟಿ ಆಶೀರ್ವಾದ ಮಾಡೋದಕ್ಕೆ ಈ ಕಾರ್ಯಕ್ರಮ ಮಾಡಿರೋದು. ನಾರಾಯಣ ಸ್ವಾಮಿಗೆ ಸನ್ಮಾನ ಮಾಡೋದಕ್ಕಲ್ಲ. ದಯವಿಟ್ಟು ಕಾರ್ಯಕರ್ತರು ಕುತ್ಕೊಳ್ಳಿ. ಹಾಗಿದ್ದು ನಾನು ಬರ್ತಾನೆ ಇಲ್ಲ. ನಾನು ಯಾವಾಗ ಎಲ್ಲ ನೋಡ್ಬಿಟ್ಟಿದ್ದೀನಿ. ನಾನು ಎಲ್ಲ ಸನ್ಮಾನ ನೋಡಿದ್ದೀನಿ. ನಡೀರಿ, ಎಲ್ಲ ಅಧಿಕಾರ ನೋಡಿದ್ದೀನಿ. ಕುತ್ಕೊಳ್ಳಿ, ಕುತ್ಕೊಳ್ಳಿ. ಶಿಸ್ತಿನ ಸಿಪಾಯಿ. ರಾಜಕಾರಣನೂ ಅಷ್ಟೇ. ಅಧಿಕಾರಕ್ಕಾಗಿ ತಲೆಬಗ್ಸುವ ನಾರಾಯಣ ಸ್ವಾಮಿ ಅಲ್ಲ. ದಯವಿಟ್ಟು ಕುತ್ಕೊಳ್ಳಿ ಬಲರಾಜು ಪ್ಲೀಸ್. ಎಲ್ಲಿ ಶಿಸ್ತಿರೋದಿಲ್ವೋ ಅಲ್ಲಿ ನಾರಾಯಣ ಸ್ವಾಮಿ ಇರೋದಿಲ್ಲ. ನಿಮ್ ಕಾಲ ಮುಗಿತೀನಿ, ನಿಮ್ ಕಾಲ ಮುಗಿತೀನಿ. ಹಿರಿಯರಿಗೆ ಅವಕಾಶ ಮಾಡ್ಕೊಡಿ. ಬೇರೆ ವಿಧಿನ ಕರೆಯೋಣ, ಅವ್ರ ದರ್ಶನ ಮಾಡೋಣ. 28ಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಯಾರೇನಿಲ್ಲ ನ್ಯಾಯಬದ್ಧವಾಗಿ ನಾವು ಕೆಲಸ ಮಾಡಿ ನಮ್ಮ ಪಕ್ಷದಿಂದ ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸ್ತೀವಿ. ಯಾರೇನಿಲ್ಲ. ನನ್ನ ಸ್ನೇಹಿತರಂತ ಮಾಜಿ ಮಂತ್ರಿ ನಾರಾಯಣ ಸ್ವಾಮಿ ಅವರಿಗೆ 68ನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಇಡೀ ಆನೇಕಲ್ ತಾಲೂಕಿನ ಜನತೆ, ಇಡೀ ರಾಜ್ಯದ ಜನತೆ ಅವರಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಇಡೀ ರಾಜ್ಯದ ಜನತೆ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ. ತಾಯಿ ಭುವನೇಶ್ವರಿ ಸದಾ ಅವರಿಗೆ ಒಂದು ಬೆನ್ನೆಲುಬಾಗಿ ಆಶೀರ್ವಾದ ಮಾಡ್ತಾ ಇರ್ತದೆ ಅಂತೇಳಿ ನಾನು ಎರಡು ಮಾತು ಹೇಳಿ ಮುಗಿಸ್ಬೋದು. 2028ಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಯಾರೇನಿಲ್ಲ ನ್ಯಾಯಬದ್ಧವಾಗಿ ನಾವು ಕೆಲಸ ಮಾಡಿ ನಮ್ಮ ಪಕ್ಷದಿಂದ ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸ್ತೀವಿ. ಯಾರೇನಿಲ್ಲ. ಏನು ಈ ದಿನ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಂತ ನಮ್ಮೆಲ್ಲರ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ ಅಧಿಕಾರ ಎಲ್ಲ ಕೊಡಲಿ ಅಂತೆಲ್ಲ ದೇವರಲ್ಲಿ ಕೇಳ್ಕೊಳ್ತಾ ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ವೇದಿಕೆ ಮುಂಭಾಗ ಹೋಗಬೇಕು ಅಂತ ಹೇಳ್ತೀನಿ. ವೇದಿಕೆಯನ್ನ ಕಾಪಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಯಾರೆಲ್ಲ ಅಪೇಕ್ಷಿಸಿರ್ತಾರೆ, ಯಾರೆಲ್ಲ ಜವಾಬ್ದಾರಿ ಹಿಡಿದಿದ್ದಾರೆ ಅವ್ರು ಮಾತ್ರ ವೇದಿಕೆಯಲ್ಲಿದ್ದು ಮಿಕ್ಕವರೆಲ್ಲ ವೇದಿಕೆ ಕೆಳಭಾಗದಲ್ಲಿ ಕೇಳ್ಕೊಳ್ತೀನಿ. ಆತ್ಮೀಯ ಕಾರ್ಯಕರ್ತರು ಬಂದ್ರೆ ನಾವೆಲ್ಲ ಕಾನೂನಿಂದ ಎಲ್ಲ ಹೆಚ್ಚಿನ ನಾಯಕರು ಜನಪ್ರಿಯ ನಾಯಕರು, ವೃತ್ತಿಯಲ್ಲಿ ಇರಲಿ, ಯಾವಾಗಲೂ ಸಮಾಜ ಸೇವೆ
ಹಿರಿಯರಾದಂತಹ ಕಾರಜೋಳ ಸಾಹೇಬರವರೇ, ಯಜ್ಞಾರೆಡ್ಡಿ ಅವರೇ, ಮುನಿರಾಜ್ ಅವರೇ, ಅಶೋಕ್ ರೆಡ್ಡಿ ಅವರೇ, ಶಿವಪ್ಪನವರೇ, ಶಂಕರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯರೇ, ಇವತ್ತು ನಾನು ಬೆಳಿಗ್ಗೆ 9:30 ನಾನು ಆನೇಕಲ್ ತಾಲೂಕಿನಲ್ಲಿ ಟೌನ್ ಅಲ್ಲಿ ಇದ್ದೀನಿ. ಜನಸಾಗರ ಅವ್ರ ಮನೆ ಹತ್ರ ಆಗಲಿ, ಅವ್ರ ದೇವಸ್ಥಾನದ ಹತ್ರ ಹೋಗಿ ಎಲ್ಲೇ ಹೋದ್ರು ಕೂಡ ನಾರಾಯಣ ಸ್ವಾಮಿ ಅಭಿಮಾನಿಗಳು ಇವತ್ತು ಅವರ ಜೊತೆಯಲ್ಲಿದ್ದಾರೆ. ನಾನು ಇವಾಗ ಮೆರವಣಿಗೆಯಲ್ಲಿ ಬಂದಾಗ ಕೂಡ ನಾನು ನೋಡಿದೆ, ಅವರ ಮೇಲೆ ಈಗ ಆನೇಕಲ್ಲಿನ ಜನ, ಆನೇಕಲ್ಲಿನ ಮಣ್ಣಿನ ಮಗ ಯಾರು ಅಂದ್ರೆ ಅದು ನಾರಾಯಣ ಸ್ವಾಮಿ ಅವರ ಮೇಲೆ ಹೆಚ್ಚಿನ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಇವತ್ತು 68 ವರ್ಷ ಅಂತ ಹೇಳ್ತಾರೆ, ನನಗೇನೋ ಕಾಣ್ತಾ ಇಲ್ಲ. ಅಷ್ಟು 48 ವರ್ಷದ ತರ ಇದ್ದಾರೆ, ಯುವಕರ ತರ ಇವತ್ತು. ಯಾಕೆಂತ ಹೇಳಿದ್ರೆ ಅವರು ವಯಸ್ಸು ನೋಡಕ್ ಕಡಿಮೆ ಅಲ್ಲ, ಅವ್ರು ಮಾಡುವಂತ ಕೆಲಸಗಳು ಯಾವುದೇ ಆಕ್ಟಿವಿಟಿ ನಾನು ನೋಡಿದ್ದೀನಿ. ನಾರಾಯಣ ಸ್ವಾಮಿ ಅವ್ರ ಜೊತೆ ನಾನು ಕೂಡ MLA ಆಗಿ ಕೂತ್ಕೊಳ್ಳುವಂತ ಒಂದು ಅವಕಾಶ ಇತ್ತು. ನಾರಾಯಣ ಸ್ವಾಮಿ ಅವರು 4 ಬಾರಿ ಶಾಸಕರಾಗಿ, 1 ಬಾರಿ ಕೇಂದ್ರ ಮಂತ್ರಿ ಆಗಿದ್ದಾರೆ, 1 ಬಾರಿ ಅವರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ, ಕೇಂದ್ರ ಸರ್ಕಾರದಲ್ಲಿ ಮೊದಲನೇ ಬಾರಿಗೆ ಎಂಟ್ರಿ ಆದಾಗ ಅವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಸದಸ್ಯರಾಗಿರಿ, ಹಾಗೆ ಗೋವಿಂದ ಕೆಂಕಂ ಸಂದ್ರಾಯಣ ಗೋವಿಂದ ರೆಡ್ಡಿ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಕಾರ್ಯಕ್ರಮ, ಶಿಸ್ತಿನಿಂದ ನಡೆಸ್ಕೊಡಿ. ಈಗ ಕ್ರೀಡಾ ಸಂಘಟನೆಯಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಇವರು